ಕಾರ್ಯಕ್ರಮ ನೀಡಿ ಪ್ರಾರಂಭದಲ್ಲಿ ಪುರಾಣವನ್ನು ರಚನೆ ಮಾಡಿದ ಕವಿಗಳು ಪುರಾಣ ಬರೆಯಲಿಕ್ಕೆ ಹಿನ್ನೆಲೆ ಕಾರಣವನ್ನು ಹೇಳಿಕೊಂಡ್ರು. ಕಾರಣವನ್ನು ಹೇಳಿಕೊಂಡ ಮೇಲೆ ಸ್ವರ್ಣಲಿಗೆಯ ಸಿದ್ದರಾಮೇಶ್ವರರ ಪುರಾಣವನ್ನು 9 ದಿನದೊಳಗೆ ಬರೆದು ಮುಗಿಸಿದಂಥ ಮಹಾಖ್ಯಾತಿಯನ್ನು ಇವತ್ತು ರಾಘವಾಂಕ ಕವಿ ಪಡ್ಕೊಂಡ. ಇದು ಬಹಳ ವಿಶೇಷ. ಪ್ರಾರಂಭದೊಳಗೆ ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಂಡ್ರು. ಶಿವಪಾರ್ವತಿಯರಲ್ಲಿ ಬೇಡುವರು. ಸ್ವರ್ಣಲಿಗೆ ಸಿದ್ದರಾಮೇಶ್ವರರ ಪುರಾಣವನ್ನು ನಾನು ಬರಿತಾ ಇದ್ದೇನೆ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮ್ಯಾಲೆ ಇರಲಿ ಅಂತ ಕವಿ ಅನನ್ಯ ಭಕ್ತಿ ಭಾವದಿಂದ ಬೇಡದ. ಭಕ್ತಿಯಿಂದ ಬೇಡೋದು, ಯುಕ್ತಿಯಿಂದ ಬೇಡ, ಭಕ್ತಿಯಿಂದ ಬೇಡಿದ್ರು ಪುರಾಣವನ್ನು ಬರೆಯಲಿಕ್ಕೆ ನಿಮ್ಮ ಆಶೀರ್ವಾದ ನನಗಿರಲಿ. ದೇವರಲ್ಲಿ ಬೇಡೋದು. ಆ ಉದಿನ ಕಡ್ಡಿ ಆರಿಸ್ರಿ, ಹಚ್ಚಬೇಡ್ರಿ. ಅಟ್ ಮಾಡ್ರಿ. ನೀವು ನಾಳೆ ತಂದು ಹಂಗಾಗಿ ಇಡ್ರಿ, ಅವ ಹಚ್ಚಬೇಡ್ರಿ. ಯಾರು ಇಟ್ಕೊಂಡು ಹಿಂಗೆ ಬಾರ ಬೇಳಿ ಸುಮ್ಮ ತಂದು ಇಟ್ಟಿಗೆ ನಮಸ್ಕಾರ ಮಾಡಿ ಕೊಂದರಿ. ಬ್ಯಾಡ್ರಿ ಅಂತ ಹೇಳಂಗಿಲ್ಲ. ಊದಿನ ಕಡ್ಡಿ ಮತ್ತೆ ನಿಮ್ಮ ಮನೆಯಾಗ ಉಳಿತಾವ, ಮೊದಲು ಮಠಕ್ಕೆ ಮುಟ್ಬೇಕು ಅವು. ಬರೋದು ನಾವೇನು ಬ್ಯಾಡ ಅನ್ನೋದಿಲ್ಲ. ಅದ್ರ ತೊಗೊಂಡು ಬರ್ರಿ, ಸುಮ್ಮನೆ ಹಂಗಾಗಿಟ್ಟು ನಮಸ್ಕಾರ ಮಾಡಿ ಸುಮ್ಮನೆ ಕುಂತು ಶಾಂತ ಪುರಾಣ ಕೇಳಿ. ಭಕ್ತಿ ಅಂದರೆ ದೇವರಿಗೆ ನಡ್ಕೊಳ್ಳೋದು ಒಂದೇ ಭಕ್ತಿ ಅಲ್ಲ, ದೇವರಲ್ಲಿ ಬೇಡೋದು ಒಂದು ಭಕ್ತಿ ಅಲ್ಲ, ಮಾಡುವ ಕಾಯಕದ ಮೇಲೂ ಭಕ್ತಿ ಇರಬೇಕು. ಮಾಡುವ ಕಾಯಕ ಯಾವುದೇ ಕಾಯಕ ಮಾಡ್ರಿ, ಅದು ಭಕ್ತಿಯಿಂದ ಮಾಡಬೇಕಂತ. ಸೋಮನೆ ಆಸೆ ಆಕಾಂಕ್ಷೆಗಳನ್ನು ಇಟ್ಟು ಕಾಯಕ ಮಾಡೋದಲ್ಲ, ಅದು ನಮ್ಮ ಕರ್ತವ್ಯ. ಕಾಯಕದ ಮೇಲೆ ಭಕ್ತಿ ಇಡಬೇಕು. ಭಕ್ತಿ ಅದು ನಿಷ್ಠ ಅಂತ ಹೇಳ್ತೀವಲ್ಲ, ಹಂಗೆ ಆ ಭಕ್ತಿಯನ್ನು ಮಾಡಬೇಕು. ಕಾಶಿ ಒಳಗೆ ರವಿದಾಸ ಅಂತಿದ್ನೇವು. ರವಿದಾಸನ ಕಾಯಕ ಏನು, ಬಂದು ಹೋಗುವ ಜಂಗಮರಿಗೆ ಈ ಆವ್ಗಿಗಳನ್ನು ತಯಾರು ಮಾಡಿಕೊಡು. ಅಗ್ದಿ ಚೆಂದಾಗಿ ಅದನ್ನು ನೆನೆಯಿಟ್ಟು, ಚರ್ಮವನ್ನು ನೆನೆಯಿಟ್ಟು ಅವನು ಚೆಂದಾಗಿ ಹೊಲದು ಬಂದವರಿಗೆ ಜಂಗಮರಿಗೆ ಅದನ್ನು ದಾನವಾಗಿ ಕೊಡತಕ್ಕಂಥ ಕಾಯಕ ರವಿದಾಸಿಗಿತ್ತು. ಅವನು ಎಂಥ ನಿಷ್ಠ ಅಂತಂದ್ರೆ ಮುಂಜಾನೆ ಎದ್ದು ಜಳಕ ಮಾಡಿ ಹಣೆ ಮೇಲೆ ವಿಭೂತಿ ಹಚ್ಚಿಕೊಂಡು ತನ್ನ ಕಾಯಕದ ಜಾಗದೊಳಗೆ ಸ್ವಚ್ಛಗೊಳಿಸ್ಕೊಂಡು ಪೂಜೆ ಮಾಡಿ ನಮಸ್ಕಾರ ಮಾಡಿ ಕುಂತನು ಅಂದ್ರೆ ಮುಗಿದವು. ಅವ ಎಲ್ಲಿನೂ ಹೋಗ್ತಿದ್ದಿಲ್ಲ. ಅವನಿಗೊಬ್ಬ ಆತ್ಮೀಯನಾಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣೋತ್ತಮ ಪ್ರತಿನಿತ್ಯಲೂ ಅವನ ಅಂಗಡಿ ಮುಂದೆ ಹಾದು ಹೋಗಿ ಗಂಗಾ ನದಿ ಒಳಗೆ ಸ್ನಾನ ಮಾಡಿ ಏನಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ವಿಶ್ವನಾಥಗೆ ನಮಸ್ಕಾರ ಮಾಡಿ ಇರಾಮ. ಇವ ದಿನ ಈ ರವಿದಾಸಗೂ ನೋಡಾವ ಅಲ್ಲ, ಎಲ್ಲೆಲ್ಲಿಂದಲೋ ಬರ್ತಾರೆ. ಎಲ್ಲಿಗೆ? ಕಾಶಿಗೆ. ಗಂಗಾ ನದಿ ಒಳಗೆ ಸ್ನಾನ ಮಾಡಿದ್ರೆ ಪುಣ್ಯ ಬರ್ತದ ಅಂತ ತಿಳ್ಕೊಂಡು ಎಲ್ಲಿಂದಲೂ ಜನ ಬಂದು ಸ್ನಾನ ಮಾಡ್ತಾರೆ. ಆದರೆ ಇವ ರವಿದಾಸ ಇಲ್ಲೇ ಇರ್ತಾನೆ. ಒಂದಿನ ನೀವು ಗಂಗಾ ನದಿಗೆ ಬಂದಿಲ್ಲ, ಸ್ನಾನ ಮಾಡಿಲ್ಲ, ಇವತ್ತು ಕೇಳಬೇಕು ಅಂತ ಬಂದು ಅವನಂತ ಅಂಗಡಿಯಾಗ ಕೂತ್ಕೊಂಡ. ಅಲ್ಲೋ ರವಿದಾಸ, ಏನಪ್ಪ ಅಂದ. ಅಲ್ಲೋ, ಎಷ್ಟೋ ದೂರದಿಂದ ಸಾವಿರ ಕಿಲೋಮೀಟರ್ ದೂರದಿಂದ ಜನ ಬಂದು ಇಲ್ಲಿ ಸ್ನಾನ ಮಾಡ್ತಾರೆ. ಗಂಗಾ ನದಿ ಒಳಗೆ ಸ್ನಾನ ಮಾಡಿದ್ರೆ ಪುಣ್ಯ ಬರ್ತದಂತೆ. ನಾನು ಎಷ್ಟೋ ವರ್ಷ ಆಯ್ತು ನೋಡ್ಲಿಕತ್ತೀನಿ, ಮತ್ತು ನೀನು ಒಂದಿನ ಹೋಗಿ ಗಂಗಾ ಮಾತಾಗ ನಮಸ್ಕಾರ ಮಾಡಿ ಕೈ ಮುಗಿದಿಲ್ಲಲ್ಲ. ಅವಾಗ ರವಿದಾಸ್ ಹೇಳ್ತಾನೆ, ಇಲ್ಲಪ್ಪ ನನಗೆ ಕಾಯಕ ಮಾಡೋದ್ರೊಳಗೆ ಸಮಯನ ಸಿಗಂಗಿಲ್ಲ. ಅಲ್ಲಿಗೆ ಹೋಗಿ ಇಲ್ಲಿಗೆ ಬರೋದ್ರಾಗನು ಒಂದು ಜೊತೆ ನಾ ಚಮ್ಮಾಗಿರಿ ತಯಾರು ಮಾಡ್ತೀನಿ. ಅದಕ್ಕೆ ನಾ ಯಾಕೆ ಅಲ್ಲಿ ಹೋಗಲಿ ಅಂತ ಇಲ್ಲೇ ನಾ ಕಾಯಕದೊಳಗೆ ನಾ ಇರ್ತೀನಿ, ಹೋಗೋಕ್ಕಾಗಿಲ್ಲ ನನಗೆ. ಅವಾಗ ಅಟ್ಟಾದ ಮೇಲೆ ರವಿದಾಸ ಆ ಬ್ರಾಹ್ಮಣೋತ್ತಮ ಏನು ಮಾಡ್ತಾನೆ, ಒಂದು ನಾಣ್ಯ ಕೊಡ್ತಾನೆ. ಒಂದು ನಾಣ್ಯ ಕೊಟ್ಟು ಹೇಳ್ತಾನೆ, ಯಪ್ಪ ಈಗ ತಗೊಳ್ರಿ, ನನಗಂತೂ ಹೋಗೋದಾಗಲ್ಲ, ಇದನ್ನು ಒಯ್ದು ಆ ಗಂಗಾ ನದಿ ಒಳಗೆ ಗಂಗಾ ಮಾತಾಗ ಹೇಳ್ರಿ, ರವಿದಾಸ ಕೊಟ್ಟಾನ ಯವ್ವ, ಇದು ಒಂದು ನಾಣ್ಯ ನೀವು ತಗೋ ಅಂತ ಹಿಂಗೆ ಒಗದು ಬಿಡ್ರಿ ಅಂತ. ಯಾಕಾಗವಲ್ಲದು? ಯಾಕಂತ ರವಿದಾಸ ಕೊಟ್ಟ 1 ರೂಪಾಯಿ ನಾಣ್ಯ, ಆಗಿನ ಕಾಲದ ನಾಣ್ಯ.
ಅದನ್ನು ತಗೊಂಡು ಅವನ ಬ್ರಾಹ್ಮಣೋತ್ತಮ ಗಂಗಾ ನದಿಗೆ ಬಂದಾನ. ಮೊದಲು ಸ್ನಾನ ಮಾಡದ, ತನ್ನ ನಿತ್ಯ ಕ್ರಿಯಾದಿಗಳನ್ನು ಮುಗಿಸಿ ಬಟ್ಟೆ ಅದು ಹಾಯ್ಕೊಂಡು ಇನ್ನು ಬರಬೇಕನ್ನೋದಕ್ಕೆ ಮತ್ತು ನೀವು ರವಿದಾಸ್ ಕೊಟ್ಟಿದ್ನಲ್ಲ ₹1 ಒಂದು ನಾಣ್ಯ. ಓಹೋ, ರವಿದಾಸ್ ಕೊಟ್ಟಾನ, ಇದನ್ನು ಗಂಗಾ ಮಾತಾಗ ಕೊಡು ಅಂತ ಕೊಟ್ಟಾನ, ಇದನ್ನು ಗಂಗಾ ಮಾತ ಕೊಡಬೇಕು ಅಂತ ಆ ಒಂದು ನಾಣ್ಯ ತಗೊಂಡು ನದಿ ದಂಡಿಗೆ ಬಂದು ನೀರಾಗ ನಿಂತು, ಯವ್ವ ಗಂಗಾ ಮಾತ, ರವಿದಾಸಗ ಕಾಯಕದೊಳಗೆ ಇಲ್ಲಿಗೆ ಬರೋಕ್ಕಾಗಿಲ್ಲಂತ, ಅದಕ್ಕೆ ನಿನಗೊಂದು ನಾಣ್ಯ ಕೊಟ್ಟಾನ, ತಗೋ ಅಂತ ಹಿಂಗೆ ಒಗದ ಗಂಗಾ ಮಾತ ಪ್ರತ್ಯಕ್ಷಳಾಗಿ ಆ ಕೊಡುವಂಥ ಒಂದು ನಾಣ್ಯವನ್ನು ಕೈಯಾಗ ತಗೊಂಡ. ಕೈಯಾಗ ಒಂದು ನಾಣ್ಯ ತಗೊಂಡು ಏನು ಮಾಡಿದಳು, ಆ ನಾಣ್ಯ ತಗೊಂಡು ತನ್ನ ಬಲಗೈಯಲ್ಲಿರುವಂತಹದ್ದು ಒಂದು ಬಂಗಾರದ ಬಳಿಯನ್ನು ತೆಗೆದು ಬ್ರಾಹ್ಮಣೋತ್ತಮನ ಕೈ ಕೊಟ್ಟು ಹೇಳ್ತಾನೆ, ಇದು ರವಿದಾಸು ಒಯ್ದು ಕೊಡು. ಆಶ್ಚರ್ಯ ಆಯ್ತು ಅವನಿಗೆ. ಯಾರಿಗೆ? ಬ್ರಾಹ್ಮಣೋತ್ತಮ. ಭಾಳ ಆಶ್ಚರ್ಯ. ಸರಿ ಅಂತೇಳಿ ಆ ಬಂಗಾರ ಬಳಿ ತಗೊಂಡಾನ, ಅರಿಮ್ಯಾಗ ಸುತ್ತಗೊಂಡ, ಎರಡೆರಡು ಹೆಜ್ಜೆ ಹೆಂಗೆ ಇಡ್ತಾನೆ ಹಂಗಂಗೆ ತಲೆ ಬೇರೆ ಓಡ್ಲಿಗತ್ತವು. ಏನು ಅಲ್ಲ, ಬಂಗಾರ ಬಳಿ ಅದ. ಭಾಳ ದಿನ ಆತು ನಾನು ಹೆಣ್ಣು ಕೇಳಕತ್ತಿದಳು, ಬಂಗಾರ ಬಳಿ ಮಾಡಿಸ್ರಿ, ಬಂಗಾರ ಬಳಿ ಮಾಡಿಸ್ರಿ ಅಂತ ಕೇಳಕತ್ತಿದಳು. ಇದು ಗಂಗಾ ಮಾತ ಕೊಟ್ಟಿದ್ದೇನು ರವಿದಾಸು ನೋಡಿಲ್ಲ, ಅವ ಕೇಳೋದನು ಇಲ್ಲ. ಇದನ್ನು ಒಯ್ದು ನನಗೆ ಹೆಂಡತಿ ಕೊಡಬೇಕಂತ ಬಂಗಾರ ಬಳೆ ತೊಗೊಂಡು ಮನೆಗೆ ಹೋಗ್ಯಾನ್ರಿ. ಮನೆಗೆ ಹೋಗಿ ಹೆಂಡತಿ ಕರೆದ, ಏ ಬಾಯಿಲಿ, ಏನು ಹೆಣ್ಣು ಮಕ್ಕಳು ಕೇಳಿದ ಬಂಗಾರ ಸಾಮಾನು ನೀವು ಮಾಡಿಸಿ ಕೊಡಲಿಲ್ಲ ಅಂದ್ರೆ ಅವ್ರ ಮಾತಿನ ಶೈಲಿ ಹಿಂಗೆ ಇರ್ತದ್ರಿ. ಏನು ದೊಡ್ಡ ಸಾಕಾಗಿದ್ರೆ ಹಣ ಎತ್ತಿದ್ರು ಮನೆ. ಅಲ್ಲ, ಇಲ್ಲಿ ಕುಂತವ್ರು ಗಂಡು ಮಕ್ಳಿಗೆ ಆ ಅನುಭವ ನಿಮಗೆ ಆಗಿರ್ತವೆ, ಆದ್ರೆ ಯಾರಿಗೆ ಹೇಳಂಗಿಲ್ಲ ನೀವು. ಅದೇ ಹೆಂಗೆ ಹೇಳಕ್ಕೆ ಬರ್ತೈತಿ, ಹೇಳೋ ಮಾತು ಅನ್ನೋದು ಎಲ್ಲೇ ರೀ. ಸರಿ, ಹೆಂಡತಿ ಕರೆದ, ಏ ಬಾಯಿಲಿ, ಏನು ಅಂತ ಬಂದು ಮನೆ ಹತ್ರ ಕಣ್ಣು ತಿರ್ಕೊಂಡು, ಇಲ್ಲಿ ಬಾ ಕುಂದ್ರ ಬಾಯಿಲಿ ಜರ. ಯಾಕೆ ಏನು? ಇಲ್ಲಿ ಬಾ ಕುಂದ್ರು, ಹಿಂಗ್ಯಾಕೆ ಮಾಡ್ಲಿಕತ್ತಿ, ಕುಂದ್ರಿ ಇಲ್ಲಿ. ನೀ ಬಂಗಾರ ಬಳಿ ಮಾಡಿಸ್ಕೊಡ್ರಿ ಅಂತಿದ್ದು ನೋಡು. ಹೇಳ್ರಿ ನಿನಗೆ ಒಂದು ಬಂಗಾರ ಬಳಿ ತಿಂದಿ. ಹಾಂ, ಎಲ್ಲಿ ಅದು ತೋರಿಸ್ರಿ. ಅವಾಗ ಅದು ಅರಿವ್ಯಾಗ ಸುತ್ತಿಟ್ಟಿದ್ದು ತೆಗದನ್ರಿ, ಮನೆ ತುಂಬ ಬೆಳಕಾಗಿ ಅದು ಅಷ್ಟು ಚಂದ ಇತ್ತು, ಅದು ಹೊಳಿತಿತ್ತು, ವಜ್ರದ ಹಳ್ಳಿತ್ತು. ನೋಡಿದ್ರಿ ಹೆಣ್ಮಗಳು ಕೈಯಾಗ ಹಿಡ್ಕೊಂಡು ಇಟ್ಟ ಆನಂದ ಆಗ್ಯದ. ಬಂಗಾರ ಬಳಿ, ಯವ್ವಾ ರೀ, ಏನ್ರಿ ಏನು ಒಂದ ತಂದಿರಲ್ಲ, ಹೆಣ್ಮಕ್ಳು ಎಲ್ಲರೂ ಒಂದ ಬಳಿ ಹಾಕೊಂತಾರನು, ಇದೊಂದು ಬಗ್ಗೆ ಎಡಗಾಯಿಗೆ ಒಂದು ಬ್ಯಾಡನು? ಏ ಇಲ್ಲಪ್ಪ, ಅದು ಒಂದ ತಂದಿನ. ನಿಮ್ಮ ಹೋರಿ ಇನ್ನೊಂದು ತೊಗೊಂಡು ಬರ್ರಿ. ಎಲ್ಲಿ ತೊಗೊಬೇಕವ? ಅದು ದೇವಿ ಕೊಟ್ಟಿದ್ದದ. ಅವ ಅಂದ, ಹ್ಯಾಂಗೆ ಮಾಡಲಿ ಅಂದವ. ಇಲ್ಲಿ ತೊಂಬ ಇಲ್ಲ, ಇಸ್ಕೊಂಡು ಬಂಗಾರದ ಅಂಗಡಿಗೆ ಬಂದು ಇಲ್ರಿ, ಮತ್ತು ಇದಕ್ಕೆ ಏನು ಬೆಲೆ ಮಾಡ್ತೀರಿ? ನೋಡಿದವ ಬಂಗಾರದ ಅಂಗಡಿ, ನಮ್ಮ ಜೀವಮಾನದಾಗ ಇಂಥ ಬಂಗಾರ ಬಳಿ ನೋಡಿಲ್ಲ. ಇದಕ್ಕೆ ಬೆಲೆ ಕಟ್ಟಕ್ಕೆ ನನಗಾಗಲ್ಲ, ಇದ್ರ ಬೆಲೆ ಕೊಡೋಷ್ಟು ದುಡ್ಡು ನನ್ನ ಬಲ್ಲಿ ಇಲ್ಲ, ಮುಂದಲ ಅಂಗಡಿಗೆ ಹೋಗೋದು. 8-10 ಅಂಗಡಿ ತಿರುಗಾಡನ್ರಿ, ಯಾರ್ಯಾರು ಖರೀದಿ ಮಾಡೋ ಶಕ್ತಿನೇ ಇಲ್ಲ ಅಂದರು. ಅವಾಗ ಒಬ್ಬ ಅನುಭವಿ ಹೇಳ್ತಾನೆ, ನೋಡು ಇದನ್ನು ತಗೋಬೇಕು ಅಂತಂದ್ರೆ ಈ ಕಾಶಿ ರಾಜ್ಯದ ರಾಜನೇ ಇದಕ್ಕೆ ತಗೋಬೇಕೆ ಹೊರತು ಮತ್ತೆ ಯಾರ ಕಡೆಯಿಂದ ಆಗೋದಿಲ್ಲ, ಹೋಗಲ್ಲಿಗೆ ಅಂದವು. ಹೊಳ್ಳಿ ಅರಮನೆಗೆ ಬಂದನ್ರಿ. ಅರಮನೆಗೆ ಬಂದು ದ್ವಾರಪಾಲಕರು ಕೇಳಿದ್ರು, ಯಾರು ನೀನು? ಇಲ್ರಿ, ನಾ ಒಂದು ಬಂಗಾರ ಬಳಿ ತಂದೀನಿ, ಅದು ರಾಜಾಗ ಕೊಡ್ಬೇಕು. ಸರಿ ಅಂತ ಒಳಗೆ ಬಿಟ್ಟರು. ಹೋಗ್ಯಾನ. ಒಳಗೆ ಹೋದ ಮೇಲೆ ರಾಜ ಸಿಂಹಾಸನ ಮೇಲೆ ಕುಂತಿದ್ದ. ಇವತ್ತು ತೊಗೊಂಡು ಬಂದು ಬಂಗಾರ ಬಳಿ ಒಂದು ತಟ್ಟಿ ಒಳಗಿಟ್ಟು ರಾಜನ ಮುಂದೆ ಕೊಟ್ಟಾರ. ರಾಜಾಗೆ ದಿಕ್ಭ್ರಾಮಿ ಆದವ. ನನ್ನ ರಾಜ್ಯದ ಬಂಗಾರ ಭಂಡಾರದೊಳಗೆ ಎಂತಹ ಆಭರಣ ನಾನು ನೋಡಿಲ್ಲ, ಏನು ವಿಚಿತ್ರದಲ್ಲ. ಏನು ಕೊಡ್ಬೇಕಪ್ಪ ನಿನಗೆ? ಏನಿಲ್ರಿ, ಇದಕ್ಕೆ ನೀವು ಎಷ್ಟು ನೋಡ್ರಿ, ಅದನ್ನು ನೀವೇ ಬೆಲೆ ಕಟ್ಟಿ. ಇವನಿಗೆ ಗೊತ್ತೇ ಇಲ್ಲ, ಅದ್ರ ಕಿಂಬತ್ತೆ ಗೊತ್ತಿಲ್ಲ. ಇಲ್ಲ ತಡಿ, ಒಂದು ನಿಮಿಷ ನಿಂದ್ರು, ರಾಣಿ ತೋರಿಸ್ಕೊಂಡು ಬರ್ತೀನಿ. ಮತ್ತು ಚಂದಿಲ್ಲ ಅಂದ್ರೆ ನಾ ಏನು ಮಾಡಿ ಇಲ್ಲೇ ನಿಂದ್ರ ಅಂತ ಅರಮನೆಗೆ ಹೋದ. ಅಂತಃಪುರಕ್ಕೆ
ರಾಣಿ ಕುಂತಿದ್ಳು, ಹೋಗಿ ರಾಣಿಗೆ ತೋರಿಸದ. ಈಗ ಒಬ್ಬ ಬಂಗಾರ ಬಳಿ ಮಾರಕ್ಕೆ ಬಂದಾನ. ಇದು ನೋಡಿದೆ ಹೆಂಗದ. ಆ ರಾಣಿ ಅಂದಳು, ಏನು ಅದ್ಭುತ ಅದ ಅಲ್ರಿ, ಎಷ್ಟು ಚಂದ ಅದ, ಎಷ್ಟು ಚೆಲುವ ಅದ. ಇದು 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 ಭಾಳ ಅದ್ಭುತ ಅದ ರೀ. ಮತ್ತು ಒಂದ ಅದಲ್ಲಿ ಇನ್ನೊಂದು ಎಲ್ಲಿ ಐತಿ, ಇನ್ನೊಂದು ಬೇಕು. ಅವಾಗ ರಾಜೇಂದ್ರ ಇಲ್ಲ, ಒಂದ ತೊಗೊಂಡು ಬಂದೆ. ಒಂದು ಬಂಗಾರ ಬಳಿ ಎಂದೂ ಇರಂಗಿಲ್ಲ, ಇದ್ರೆ ಅವು ಜೋಡಿ ಮೇಲೆ ಇರ್ತಾವ, ಅದಕ್ಕೆ ಹೋಗಿ ಅವನಿಗೆ ಇನ್ನೊಂದು ತೊಗೊಂಬ ಅಂತೇಳಿ. ಹೊಳ್ಳಿ ರಾಜ ಕೆಳಗಿಡದು ಬಂದು ನಿಂತಿದ್ದು. ನೀವ ಅಲ್ಲೋ ಬಂಗಾರ ಬಳಿ ಒಂದ ತಂದಿಯಲ್ಲ, ಇನ್ನೊಂದು ಇರ್ತೈತಂತ, ಅದೊಂದು ಬಂಗಾರ ಬಳಿ ತೊಗೊಂಡ. ಎಲ್ಲಿ ತರ್ಬೇಕ್ರವ? ಇಲ್ಲ ಮಹಾಸ್ವಾಮಿ, ನನ್ನ ಮುಂತೇನೆ ಅದು ಬಂಗಾರ ಬಳಿ ಒಂದೇ ಅದ. ಒಂದು ಇರಂಗಿಲ್ಲ ಅಂತ ಹೇಳ ನನ್ನ ರಾಣಿ, ಜೋಡಿ ಮೇಲೆ ಇರ್ತಾವಂತ, ಇನ್ನೊಂದು ಬಂಗಾರ ಬಳಿ ತೊಂಬ. ಇಲ್ರಿ ನಮ್ಮ ಬಲ್ಯಕ್ಕೆ ಇಲ್ಲದು. ನೀ ಸುಳ್ಳು ಹೇಳಾಗತ್ತೀನಿ, ನೀ ಸುಳ್ಳು ಹೇಳಗತ್ತೀರಿ, ಅದು ಇನ್ನೊಂದು ಬಂಗಾರ ಬಳಿ ತೊಗೊಂಡ್ಬಾ. ಇಲ್ಲ ಸ್ವಾಮಿ, ನನ್ನಂತೇಳಿ ಇರದೆ. ನಾಳಿಗೆ ಮುಂಜಾನೆ ಈ ಸಮಯಕ್ಕೆ ಎಟ್ಟಾಗ ಟೈಮ್ 10 ಆಗ್ಯದ, ಈ ಸಮಯಕ್ಕೆ ನೀ ತಂದು ಕೊಟ್ಟು ಚಲೋ, ಇಲ್ಲ ಅಂದ್ರೆ ನೀನು ಗಲ್ಲಿಗೆ ಹಾಕಿಸ್ತೀನಿ ಅಂದ್ಬಿಟ್ಟವ ರಾಜ. ಇವ ಅಂದ, ನಾ ಏನೋ ಮಾಡಕ್ಕೆ ಹೋಗಿದ್ದು, ಏನೋ ಆತಲ್ಲ. ಸುಮ್ಮ ರವಿದಾಸು ಕೊಟ್ಟಿದ್ದಿಟ್ಟು ಕಿರಿಕಿರಿನೇ ಬರ್ತಿದ್ದಿಲ್ಲ, ಸಾಯೋ ಪರಿಸ್ಥಿತಿ ಬಂತು ನನಗೆ, ಹ್ಯಾಂಗೆ ಮಾಡಲಿ ಅಂತ ಚಿಂತೆ ಮಾಡ್ಕೋತ ಕುಂತ. ಇನ್ನು ಎಲ್ಲಿ ಪರಿಹಾರ ಕೇಳಬೇಕಿದ್ರು? ಎಲ್ಲಿ ಇಲ್ಲ, ಮತ್ತು ರವಿದಾಸನಂತಲ್ಲೇ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕು ಅಂದ ಹೊಳ್ಳಿ ರವಿದಾಸನಂತೇಳಿ ಬಂದು ಹಿಂಗೆ ಸಪ್ ಮಾರಿ ಮಾಡ್ಕೊಂಡು ಕೂತ್ಕೊಂಡ. ರವಿದಾಸ್ ಕೇಳ್ದ, ಯಾಕ್ರಿ ಹಿಂಗೆ ಕುಂತೀರಿ, ಏನಾಗ್ಯದ? ಇಲ್ಲ ರವಿದಾಸ, ನಾ ಒಂದು ದೊಡ್ಡ ತಪ್ಪು ಮಾಡೀನಿ. ಏನು ಮಾಡಿದ್ದಿ? ಏನಿಲ್ಲ, ನಿನ್ನೆ ಒಂದು ನಾಣ್ಯ ಕೊಟ್ಟಿಯಲ್ಲಪ್ಪ, ಗಂಗಾ ಮಾತಾ ಕೊಡು ಅಂತ ಹೇಳಿ, ನಾ ಸ್ನಾನ ಮಾಡಿ ಬರೋ ಮುಂದೆ ನೀ ಕೊಟ್ಟು ಒಂದು ನಾಣ್ಯನ ನಿನ್ನ ಹೆಸರು ಹೇಳಿ ರವಿದಾಸ್ ಕೊಟ್ಟನೇವ ತಗೋ ಅಂತ ಹಿಂಗೆ ಒಗದೆ, ಸಾಕ್ಷಾತ್ ಗಂಗಾ ಮಾತನ ಪ್ರಸನ್ನಳಾಗಿ ಬಂದು ಒಂದು ನಾಣ್ಯ ತಗೊಂಡು ನಿನಗೆ ಕೊಡು ಅಂತ ಒಂದು ಬಂಗಾರ ಬಳಿ ಕೊಟ್ಟಿದ್ಳು. ಆ ಬಂಗಾರ ಬಳಿ ತಗೊಂಡ ಮೇಲೆ ನಾನು ದುರಾಲೋಚನೆ, ನಾನು ಹೆಂಡತಿ ಕೊಡಬೇಕಂತ ತಗೊಂಡು ಮನೆಗೆ ಹೋಗಿನಿ. ನಾನು ಹೆಂಡತಿ ಇನ್ನೊಂದು ಬೇಕಂದಳು. ಇನ್ನೊಂದು ಎಲ್ಲಿಂದ ತರಲಿ ಅಂತ ರಾಜನಂತೇಳಿ ಹೋಗಿ ರಾಜ ಕೇಳಿದ್ರೆ, ರಾಜನೇ ಇನ್ನೊಂದು ತಂದು ಕೊಡು ಅಂತ ಹೇಳಕತ್ತಾನ. ಈಗ ನಾ ತಂದು ಕೊಡಲಿಲ್ಲ ಅಂದ್ರೆ ನನಗಿವತ್ತು ಗಲ್ಲಿಗೆ ಹಾಕ್ತಾರೆ, ಹ್ಯಾಂಗೆ ಮಾಡಲಿ ರವಿದಾಸ? ಭಾಳ ಚಿಂತೆ ಆಗ್ಯದ. ಅವಾಗ ರವಿದಾಸ್ ಅಂತಾನ, ಅದಕ್ಯಾಕೆ ನೀ ಚಿಂತೆ ಮಾಡ್ತೇಪ್ಪ, ಸುಮ್ಮ ಕುಂದ್ರ ಅಂದು ಕುಂತ. ಅವ ಏನು ಚರ್ಮ ಎದ್ದು ನೀರಿತ್ತಲ್ಲ, ಕಲ್ಲಿಂದ ಒಂದು ಸಣ್ಣ ಡೋಣಿ, ಆ ಡೋಣಿ ಪೂಜೆ ಮಾಡದ. ಊದಿನ ಕಡ್ಡಿ ಬೆಳಗ್ಗೆ ನಮಸ್ಕಾರ ಮಾಡಿ ಒಂದು ನಾಣ್ಯ ತಗೊಂಡು, ಗಂಗಾ ಮಾತ, ಈಗ ಈ ನಾಣ್ಯವನ್ನು ನೀವು ಸ್ವೀಕಾರ ಮಾಡು ಅಂತ ನಾಣ್ಯ ಹಿಂಗೆ ಒಗದಾನ. ಆ ನೀರೊಳಗನ ಗಂಗಾ ಮಾತ ಪ್ರತ್ಯಕ್ಷಣಾಗಿ ಆ ನಾಣ್ಯವನ್ನು ತಗೊಂಡು ಎಡಗೈಯಲ್ಲಿರಬಹುದಾಗಿರುವ ಬಂಗಾರ ಬಳಿಯನ್ನು ರವಿದಾಸನ ಕೈಯಾಗಿಟ್ಟಾಳ. ರವಿದಾಸ ಬಂಗಾರ ಬಳಿನಿಗೆ ಯಪ್ಪ ತಗೊಂಡು ಹೋಗ ಅಂದ. ನೋಡ್ರಿ, ಇದು ಕಾಯಕ, ಅವನು ಯಾವ ದುರಾಶೆನೂ ಇಲ್ಲ. ಇದು ನನಗೆ ಬೇಕು ಅನ್ನೋ ಭಾವನೆ ಇಲ್ಲ. ಇದು ಕಾಯಕದ ನಿಷ್ಠ, ಇದು ಕಾಯಕದ ಭಕ್ತಿ. ಆ ಬಂಗಾರ ಬಳಿಯನ್ನು ಬ್ರಾಹ್ಮಣೋತ್ತಮನ ಕೈಯಾಗ ಕೊಟ್ಟಾಗ ತಗೊಂಡು ಹೋಗಿ ರಾಜ ಕೊಡ್ತಾನೆ. ರಾಜ ಕೊಟ್ಟ ಮೇಲೆ ಹೊರಲಾರದಷ್ಟು ಸಂಪತ್ತನ್ನು ಅವನಿಗೆ ಹೊರಿಸಿ ಕಳಿಸ್ತಾನೆ. ಯಾಕೆ ಕಥೆಯನ್ನು ನಿಮ್ಗೆ ಉದಾಹರಣೆಯಾಗಿ ಹೇಳಿದ್ದೀನಿ ಅಂತಂದರೆ, ಕಾಯಕದ ಮ್ಯಾಲೂ ಭಕ್ತಿ